ವಿದ್ಯಾರ್ಥಿಗಳೇ, ನಾವು ಭೌತಶಾಸ್ತ್ರದ ಸಾಮಾನ್ಯ ಗೊಂದಲವೊಂದನ್ನು ಬಗೆಹರಿಸಲಿದ್ದೇವೆ. ನೀವು ತೂಕದ ಯಂತ್ರದ ಮೇಲೆ ನಿಂತಾಗ ನೀವು ಅಳೆಯುತ್ತಿರುವುದು ನಿಮ್ಮ ದ್ರವ್ಯರಾಶಿಯನ್ನೇ ಅಥವಾ ತೂಕವನ್ನೇ? ಅದರ ಬಗ್ಗೆ ತಿಳಿಯೋಣ. ದ್ರವ್ಯರಾಶಿ ಮತ್ತು ತೂಕ ಇವುಗಳಿಗಿರುವ ವ್ಯತ್ಯಾಸ. ಯಾವುದೇ ವಸ್ತುವಿನ ದ್ರವ್ಯರಾಶಿ ಎಂದರೆ ಅದರಲ್ಲಿರುವ ದ್ರವ್ಯದ ಸಂಗ್ರಹದ ಅಳತೆಯಾಗಿದೆ. ಒಂದು ವಸ್ತುವಿಗೆ ಪೃಥ್ವಿಯು ಯಾವ ಪ್ರೇರಣೆ ಅಥವಾ ಬಲದಿಂದ ಆಕರ್ಷಿಸಲ್ಪಡುವುದೋ ಆ ಪ್ರೇರಣೆಯನ್ನು ತೂಕ ಎನ್ನುತ್ತಾರೆ. ದ್ರವ್ಯರಾಶಿಯು ಕೇವಲ ಪರಿಮಾಣವನ್ನು ಒಳಗೊಂಡಿದೆ, ಅದು ದಿಶೆಯನ್ನು ಒಳಗೊಂಡಿಲ್ಲ. ಆದರೆ ತೂಕವು ಪರಿಮಾಣ ಮತ್ತು ದಿಶೆ ಎರಡನ್ನೂ ಒಳಗೊಂಡಿದೆ. ದ್ರವ್ಯರಾಶಿಯ ಮೌಲ್ಯವು ಎಲ್ಲ ಕಡೆ ಸಮಾನವಾಗಿರುವುದು. ತೂಕದ ಮೌಲ್ಯವು ಎಲ್ಲ ಕಡೆ ಸಮಾನವಾಗಿರುವುದಿಲ್ಲ, ಏಕೆಂದರೆ ತೂಕವು ಗುರುತ್ವ ಪ್ರೇರಣೆಯನ್ನು ಅವಲಂಬಿಸಿರುವುದರಿಂದ ಗುರುತ್ವ ಪ್ರೇರಣೆಯು ಸ್ಥಾನಕ್ಕನುಸಾರವಾಗಿ ಬದಲಾಗುತ್ತದೆ. ದ್ರವ್ಯರಾಶಿಯು ಯಾವತ್ತೂ 0 ಇರುವುದಿಲ್ಲ, ಆದರೆ ತೂಕವು 0 ಇರುತ್ತದೆ, ಏಕೆಂದರೆ ಭೂಮಿಯ ಪೃಷ್ಠಭಾಗದ ಮೇಲೆ ಗುರುತ್ವ ಪ್ರೇರಣೆ ಅಂದರೆ Gದ ಬೆಲೆಯು 0 ಇರುವುದರಿಂದ ತೂಕವು 0 ಇರುತ್ತದೆ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಕಿಲೋಗ್ರಾಂ ಆಗಿದೆ. SI ಪದ್ಧತಿಯಲ್ಲಿ ತೂಕದ ಮೂಲಮಾನ ನ್ಯೂಟನ್ ಆಗಿದೆ. ಇದು ನಿಮಗೆ ನೆನಪಿರಲಿ ವಿದ್ಯಾರ್ಥಿಗಳೇ, ದ್ರವ್ಯರಾಶಿ ಎಂದರೆ ನಿಮ್ಮೊಳಗಿನ ವಸ್ತುವಿನ ಪ್ರಮಾಣ ಮತ್ತು ತೂಕ ಎಂದರೆ ಗುರುತ್ವಾಕರ್ಷಣೆಯು ನಿಮ್ಮನ್ನು ಎಳೆಯುವ ಪ್ರೇರಣೆ ಆಗಿದೆ. ಈಗ ಬೇಗ ರಿವಿಷನ್ ಮಾಡಿ. ಇದರ PDF ಲಿಂಕ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ.